ಎಲ್ಲರಿಗೂ ನಮಸ್ಕಾರ. ಡಿ ವಿ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಎಗ್ ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಸಾರಿ ಈ ರೀತಿ ಎಗ್ ಫ್ರೈಡ್ ರೈಸ್ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಯಾವ ರೀತಿ ಮಾಡೋದಂದರೆ, ಒಂದು ಕುಕ್ಕರ್ನ ತಗೊಳ್ಳಿ. ನಾನು 4 ಜನಕ್ಕಾಗೋಷ್ಟು ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರ್ ತಗೊಂಡು ನಾನು ಚಿಕ್ಕ ಗ್ಲಾಸ್ ಆಗಿರೋದ್ರಿಂದ 3 ಗ್ಲಾಸ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಒಂದು ಸಾರಿ ಚೆನ್ನಾಗಿ ವಾಶ್ ಮಾಡಿ ಆ ನೀರು ಎಲ್ಲನೂ ಚೆಲ್ಲಬೇಕಾಗುತ್ತೆ. ಒಂದು ಸಾರಿ ವಾಶ್ ಮಾಡಿದ್ದು ಅಕ್ಕಿನ ವಾಶ್ ಮಾಡಿದ್ಮೇಲೆ ಸ್ವಲ್ಪ ಕೂಡ ಪಾತ್ರೆಯಲ್ಲಿ ಕುಕ್ಕರ್ ಒಳಗೆ ನೀರು ಉಳಿದಂಗೆ ನೋಡಿ. ಯಾಕೆಂದರೆ ನೀರು ಅದರೊಳಗಡೆ ಒಂದು ಅರ್ಧ ಗ್ಲಾಸು 1 ಗ್ಲಾಸ್ ಉಳಿದ್ರೂ ಅದು ಅನ್ನ ಉದ್ರಿದ್ರಾಗ ಆಗಲ್ಲ. ಅದರಿಂದ ನಾನು ಚಿಕ್ಕ ಗ್ಲಾಸ್ ಆಗಿರೋದ್ರಿಂದ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸಾಕಾಗುತ್ತೆ. ಆಗ ಸಾಫ್ಟ್ ಮತ್ತು ಉದ್ರಿದ್ರಾಗುತ್ತೆ. ಈ ಅಕ್ಕಿನ 5ರಿಂದ 10 ನಿಮಿಷ ನೆನೆಸಿ, ಅದಾದಮೇಲೆ ಕುಕ್ಕರ್ ಇಟ್ಟು ಸ್ಟವ್ ಹಚ್ಚಿ 2 ವಿಷಲ್ ಬರೆಸ್ಕೊಳ್ಳಿ. ನೋಡಿ, 2 ವಿಷಲ್ ಆದಮೇಲೆ ಅನ್ನ ಎಷ್ಟು ಸಾಫ್ಟ್ ಮತ್ತು ಉದ್ರುದ್ರ ಕೂಡ ಆಗಿದೆ. ಈ ರೀತಿ ಅನ್ನ ಮಾಡ್ಕೋಬೇಕಾಗುತ್ತೆ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಳ್ತೀನಿ. ನಿಮಗೇನಾದರೂ ರಾತ್ರಿ ಅನ್ನ ಉಳಿದ್ರೆ ಬೆಳಿಗ್ಗೆ ಕೂಡ ಈ ರೀತಿ ಎಗ್ ಫ್ರೈಡ್ ರೈಸ್ನ ಬೇಗ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ಈ ಟೇಸ್ಟ್ ನೀವು ಮಾಡಿದ್ಮೇಲೆ ಇದೇ ರೀತಿ ಮಾಡೋಣ, ತುಂಬ ಚೆನ್ನಾಗಿದೆ ಅಂತ ಮಾಡ್ತೀರಾ. ನಾನು ಕೂಡ 2-3 ರೀತಿ ಮಾಡಿದ್ದೀನಿ, ಆದರೆ ಈ ರೀತಿ ಟೇಸ್ಟ್ ಯಾವುದು ಬಂದಿಲ್ಲ. ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹೇಗಿತ್ತು ಅಂತ ನೀವು ಕೂಡ ಟ್ರೈ ಮಾಡಿ ಒಂದು ಸಾರಿ. ಅರ್ಧ ಕಪ್ನಷ್ಟು ಪುದೀನ ಸೊಪ್ಪನ್ನ ಹೆಚ್ಚಿ ಇಟ್ಕೊಳ್ಳಿ. ನಂತರ ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹೆಚ್ಕೊಳ್ಳಿ. ತುಂಬ ಖಾರ ತಿನ್ನೋದಾದರೆ ಸಣ್ಣದಾಗಿ ಹೆಚ್ಕೊಳ್ಳಿ. ಇಲ್ಲ ಅಂತಂದರೆ ಉದ್ದಕ್ಕೆ ಮಧ್ಯ ಹೆಚ್ಚಿ ಅದನ್ನು ಖಾರ ಆದರೆ ಆಚೆ ತೆಗಿಬೋದು. ನೋಡಿ, ಈ ರೀತಿ ನಾನು ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕಾಗುತ್ತೆ ನೋಡಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, 4 ಮೊಟ್ಟೆ, ಅರ್ಧ ಟೊಮೊಟೊ ತಗೊಳ್ಳಿ, ಮತ್ತು ಸೋಯಾ ಸಾಸ್, ಪೆಪ್ಪರ್ ಪೌಡರ್ ಸ್ವಲ್ಪ. ಈಗ ಒಂದು ಬಾಣಲಿ ಇಟ್ಟು ಅದರಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ನೋಡಿ, ಕಾಯ್ತಾ ಇದೆ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಎಲ್ಲ ಸಾಮಗ್ರಿಗಳನ್ನು ಹಾಕಬೇಕಾಗತ್ತೆ. ಈ ರೀತಿ ಒಂದು ಸಾರಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಹೆಚ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ಕಪ್ಪಾಗಬಾರ್ದು. ಈರುಳ್ಳಿ ಕಪ್ಪಾದರೆ ಟೇಸ್ಟ್ ಚೇಂಜ್ ಆಗುತ್ತೆ. ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಒಂಬಣ್ಣ ಬಂದರೆ ಸಾಕಾಗುತ್ತೆ. ಈರುಳ್ಳಿಗೆ ಎಷ್ಟು ಬೇಕು ಅಷ್ಟೇ ಉಪ್ಪನ್ನು ಹಾಕ್ಕೊಳ್ಳಿ. ತುಂಬ ಉಪ್ಪು ಹಾಕಿದ್ರೆ ಚೆನ್ನಾಗಿರಲ್ಲ. ನೋಡಿ, ಹೀಗೆ ಕೈ ತಿರುಗಿಸ್ತಾ ಇರಿ. ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಲಿ. ನೀವು ಸೌಟ್ನಿಂದ ಈ ರೀತಿ ತಿರುಗಿಸ್ತಾ ಇದ್ದರೆ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ. ಅದು ಈ ರೀತಿ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಪುದೀನ ಸೊಪ್ಪು ಹಾಕಿ ಸ್ವಲ್ಪ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಉಪ್ಪು ನೋಡಿಕೊಂಡು ಹಾಕಿ. ಈಗ ತಿರುಗಿಸ್ತಾ ಇರಿ. ಹಾಗೆಯೇ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನೂ ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಫ್ಲೇಮ್ನ ಜಾಸ್ತಿ ಮಾಡ್ಕೊಂಡಿದ್ರೆ ಅಲ್ಲೇ ಇದ್ದು ಸೌಟನ್ನ ತಿರುಗಿಸ್ತಾನೆ ಇರಬೇಕಾಗತ್ತೆ. ಹೀಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ ನನಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಫ್ರೈ ಮಾಡಿ ನಂತರ ಮೊಟ್ಟೆ ಹಾಕಿ. ಆಗ ತುಂಬಾ ಚೆನ್ನಾಗಿರುತ್ತೆ. ಈಗ
ಒಂದೊಂದೇ ಮೊಟ್ಟೆನ ಒಡೆದು ಅದರೊಳಗಡೆ ಹಾಕಿ ಫ್ರೈ ಮಾಡಿ. ಈ ರೀತಿ ಎಗ್ ಫ್ರೈಡ್ ರೈಸ್ನ ಅನ್ನ ಏನಾದರೂ ಇದ್ದರೆ ತುಂಬ ಬೇಗ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವೇ ಟ್ರೈ ಮಾಡಿದ್ಮೇಲೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರಾ. ಈಗ ಮೊಟ್ಟೆ ಒಡೆದು ಹಾಕೋಣ. ನೋಡಿ, ಈ ರೀತಿ ಸಣ್ಣ ಉರಿ ಮಾಡಿಕೊಂಡು ಮೊಟ್ಟೆನ ಒಡೆದು ಹಾಕ್ತಾಯಿದ್ದೀನಿ. ಮೊಟ್ಟೆ ಪೀಸು ಒಂದು ಸ್ವಲ್ಪ ಕೂಡ ಅದರೊಳಗಡೆ ಬೀಳದೇ ಇರೋ ರೀತಿ ನೋಡ್ಕೊಳ್ಳಿ. ಇಲ್ಲ ಅಂದರೆ ಒಂದು ಬೌಲ್ ಒಳಗಡೆ ಹಾಕ್ಕೊಂಡು ಅದರೊಳಗಡೆ ಹಾಕಿ, ಆ ರೀತಿ ಮಾಡಿದ್ರೆ ಇನ್ನೂ ಒಳ್ಳೆಯದು. ಈ ವಿಡಿಯೋ ನೋಡಿದ್ಮೇಲೆ ಒಂದು ಸಾರಿ ಟ್ರೈ ಮಾಡಿ. ಎಲ್ಲಿ ತಪ್ಪಾಗಿದೆ, ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ದಯವಿಟ್ಟು ತಿಳಿಸಿದ್ರೆ ನನಗೆ ಎಲ್ಲಿ ತಪ್ಪಾಗಿದೆ ಅಂತ ಹೇಳೋಕ್ಕೆ ಅನುಕೂಲ ಆಗುತ್ತೆ. ನಮಗೆ ನಾನು ಮಾಡೋ ಅಡುಗೆ ತುಂಬಾ ಚೆನ್ನಾಗಿದೆ ಅಂತ ಅನಿಸಿ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಸುಮ್ಮನೆ ಆಗಬೇಡಿ, ತುಂಬಾ ಚೆನ್ನಾಗಿದೆ, ಮಾಡಿ ನೋಡಿ. ಈಗ ಮೊಟ್ಟೆ ಎಲ್ಲ ಒಡೆದು ಹಾಕಿದ್ಮೇಲೆ ಪೆಪ್ಪರ್ ಪೌಡರ್ ಹಾಕಿದ್ದೀನಿ, ಸ್ವಲ್ಪನೇ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ, ಸ್ವಲ್ಪ ಧನಿಯಾ ಪೌಡರ್ನ ಹಾಕಿ, ಸ್ವಲ್ಪ ಚಿಟಿಕೆಯಷ್ಟು ಗರಂ ಮಸಾಲ ಹಾಕಿ. ಈಗ ಸೋಯಾ ಸಾಸ್ ನೋಡಿಕೊಂಡು ಹಾಕಬೇಕಾಗತ್ತೆ. ನೀವು ಎಷ್ಟು ಮಾಡ್ತಾಯಿದ್ದೀರಾ ಅನ್ನನ ಕ್ವಾಂಟಿಟಿ ನೋಡಿ 1 ಸ್ಪೂನ್ ಅಥವಾ 1 ಸ್ಪೂನ್ ಬೇಕಾಗುತ್ತೆ. ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ರೀತಿ ತಿರುಗಿಸಿ. ಈ ರೀತಿ ತಿರುಗಿಸಿ ಆದಮೇಲೆ ನೀವು ಅನ್ನ ಮಾಡ್ಕೊಂಡಿರ್ತೀರಲ್ಲ ಉದ್ದುದ್ದಾಗಿ, ಆ ಅನ್ನನ ಹಾಕಿ ತಿರುಗಿಸ್ಬೇಕಾಗತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಯಾವುದೇ ಫ್ರೈ ಮಾಡೋ ಐಟಮ್ಸ್ ಮಾಡಬೇಕಾದ್ರೆ ನೀವು ದಪ್ಪ ತಳದ ಬಾಣಲಿ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಯಾವುದು ಸಿಯಲ್ಲ. ನೀವು ಸ್ಟೀಲ್ ಬಾಣಲಿನ ಯಾವತ್ತೂ ಯೂಸ್ ಮಾಡಬೇಡಿ, ಚೆನ್ನಾಗಾಗಲ್ಲ, ಅದು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಈ ರೀತಿ ದಪ್ಪ ತಳದ ಬಾಣಲಿನೇ ಯೂಸ್ ಮಾಡಿ. ನೋಡಿ, ಇವಾಗ ಅನ್ನನ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ಆದರೆ ಅನ್ನ ವೈಟ್ ಇರೋದು ಎಲ್ಲ ಬ್ರೌನಿಸ್ ಆಗೋ ರೀತಿ ಸರಿಯಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಉಪ್ಪು, ಅನ್ನಕ್ಕೆ ಏನಾದರೂ ಉಪ್ಪು ಹಾಕಿದರೆ ಬೇಡ, ನೋಡ್ಕೊಂಡು ಉಪ್ಪು ಹಾಕಿ. ಉಪ್ಪು ಹಾಕಿಲ್ಲ ಅನ್ನೋದಾದರೆ ಇನ್ನು ಸ್ವಲ್ಪ ಅನ್ನಕ್ಕೆ ಬೇಕಾಗುತ್ತೆ ಉಪ್ಪು, ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಸಾರಿ ಮಾಡಿದರೆ ಸಾಕು, ನೀವು ಈ ರೀತಿ ಪದೇ ಪದೇ ಇದೇ ಟೇಸ್ಟ್ ಬೇಕು ಅಂತ ಇದೇ ರೀತಿ ಮಾಡ್ತೀರಾ. ನಮ್ಮ ಮಗಳು ಕೂಡ ಇದು ಚೆನ್ನಾಗಿದೆಮ್ಮ, ಇದೇ ಥರ ಮಾಡಿ ಅಂತ ಕೇಳ್ಕೊಳ್ತಾ ಇರ್ತಾಳೆ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ, ಈಗ ರೆಡಿ ನೋಡಿ.